ಇವತ್ತು ನಾವು ತುಂಬಾನೇ ಮುಖ್ಯವಾದ ಕ್ಷೇತ್ರಕ್ಕೆ ಬಂದಿದ್ದೀವಿ. ಸ್ಥಿತಿ ವಿನಾಶನಾಂ ಶಕ್ತಿಭೂತೆ ಸನಾತನಿ ಗುಣಶ್ರಯ ಗುಣಮ ಶ್ರೀ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ. ನಾನು ಎಲ್ಲ ನೀನೆ ತಾಯೇ ಎಲ್ಲೆಲ್ಲೂ ನಿನ್ನ ಛಾಯೆ. ನಾನಾ ರೀತಿ ಸಮಸ್ಯೆಗೆ ಇಲ್ಲಿ ಪರಿಹಾರ ಇದೆ. ಕಲ್ಯಾಣಿ ಮುಂದೆ ನೀವು ಏನ್ ನೋಡ್ತಾ ಇದ್ದೀರಾ? ಪರಶುರಾಮ ಸ್ವಾಮಿ. ಪರಶುರಾಮ ಸ್ವಾಮಿ ಇಲ್ಲಿ ಏಕೆ ನೆಲೆಯಾಗಿದ್ದಾರೆ ಅಂತಂದ್ರೆ, ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಇಲ್ಲಿ ತೊಟ್ಲು ಸೇವೆಯಲ್ಲಿ ತೀರ್ಥ ಸ್ಥಾನ ಆಗಿದೆ. ಹಿರಿಯ ಶಾಪ ಅಂತ ಎಷ್ಟೋ ಜನ ಕಾಡ್ತಾ ಇರ್ತಾರೆ. ತಾಯಿ ಯಾವ ತರ ಪವಾಡ ಮಾಡ್ತಾ ಇದ್ದಾರೆ, ಬರುವಂತಹ ಭಕ್ತಾದಿಗಳಿಗೆ ಏನೆಲ್ಲ ಒಳ್ಳೇದ್ ಮಾಡ್ತಿದ್ದಾರೆ. ತಾಯಿ ಮಹಾತ್ಮೆ ಮಾತ್ರ ತುಂಬಾ ಚೆನ್ನಾಗಿದೆ. ನಂಬೇಕು, ಪ್ರತಿಯೊಂದು ನಂಬ್ಕೊಂಡ್ ಮಾಡಿದ್ರೆ ಎಲ್ಲಾ ಕೆಲ್ಸಗಳು. ಆರೋಗ್ಯ ಸಮಸ್ಯೆ ಇರ್ಬೋದು, ಅಲ್ಲಿ ತೀರ್ಥ ಸ್ನಾನ ಮಾಡ್ಕೊಂಡ್ ಬಂದು ಇಲ್ಲಿ 9 ಪ್ರದಕ್ಷಿಣೆ ಹಾಕಿ ತಿಂಡಿ ಕೊಡುವಂತಹ ಬೆಳ್ಳಿದು ಮುಪ್ಪಳ ಆಗಿರ್ಬೋದು, ಇಲ್ಲಾಂತಂದ್ರೆ ಬಾಡಿ ಯಾವ್ದಾನ ಉಪವಾಸದಲ್ಲಿ ಏನ್ ಸಮಸ್ಯೆ ಇದೆಯೋ ಆ ಸಮಸ್ಯೆಯನ್ನ ಸ್ವಾಮಿ ಹತ್ರ ಕೇಳ್ಕೊಂಡು 9 ಪ್ರದಕ್ಷಿಣೆ ತ್ರಿಶೂಲ ಇದೆ. ಇವ್ರಿಗೆ ಏನೇ ಬೇಡಿಕೆ ಇಟ್ಕೊಂಡು ನಿಮ್ಮನ್ನ ಇಟ್ಕೊಂಡು ಅಮಾವಾಸ್ಯೆ ಮುಚ್ಚಿದಾಗ ನಿಮ್ಮ ಬೇಡಿಕೆ ಇಷ್ಟ ಆದ್ರೆ ಈಡೇರುತ್ತೆ. ಮಂಗಳವಾರ, ಶುಕ್ರವಾರ ದೈವದ ದೀಪ, ಈ ಸಿಂಗೇನ್ ದೀಪ. ಕೆಲವು ಹೆಣ್ಮಕ್ಳಿಗೆಲ್ಲ ಮದುವೆ ಆಗಿ ಅವ್ರ ಮನೆ ಅವ್ರು ಎಲ್ಲ ನಿನ್ನ ಮಾಯೆ ನಮ್ಮೆಲ್ಲರನ್ನು ಕಾಯೇ. ಇದೆ, ತುಂಬಾ ಭಕ್ತರು ಬರ್ತಾ ಇದ್ದಾರೆ. ತುಂಬಾ ಭಕ್ತರು ಈಗ ಕಷ್ಟ ದೋಷ ಎಲ್ಲ ನಿವಾರಣೆ ಆಗಿದೆ. ನಮಸ್ತೆ ವೀಕ್ಷಕ, ಜೀವನ್ ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ. ಇವತ್ತು ನಾವು ತುಂಬಾನೇ ಮುಖ್ಯವಾದ ಕ್ಷೇತ್ರಕ್ಕೆ ಬಂದಿದ್ದೀವಿ. ಶ್ರೀ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ, ಸೋಮಶೆಟ್ಟಿಹಳ್ಳಿ, ಚಿಕ್ಕಬಳ್ಳಾಪುರ. ಎಲ್ಲ ನಿನ್ನ ಮಾಯೆ ಇಲ್ಲಿ ಸುಮಾರು ಜನ ಇಲ್ಲಿ ಬರ್ತಾರೆ. ಏನಕ್ಕೆ ಅಂತ ಅಂದ್ರೆ, ನಾನಾ ರೀತಿ ಸಮಸ್ಯೆಗೆ ಇಲ್ಲಿ ಪರಿಹಾರ ಇದೆ. ಇಲ್ಲಿ ಮುಖ್ಯವಾಗಿ ನಾವು ತೋರಿಸ್ಬೇಕು. ಮೊದಲನೇದಾಗಿ ಬನ್ನಿ ನೋಡೋಣ. ಇಲ್ಲಿ ನೀವು ನೋಡ್ತಿರೋಂಥದ್ದು ಕಲ್ಯಾಣಿ ಮುಂದೆ ನೀವು ಏನ್ ನೋಡ್ತಾ ಇದ್ದೀರಾ? ಪರಶುರಾಮ ಸ್ವಾಮಿ ಇದ್ದಾರೆ. ಪರಶುರಾಮ ಸ್ವಾಮಿ ಇಲ್ಲಿ ಏಕೆ ನೆಲೆಯಾಗಿದ್ದಾರೆ ಅಂತಂದ್ರೆ, ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಇಲ್ಲಿ ತೊಟ್ಲು ಸೇವೆಯಲ್ಲಿ ತೀರ್ಥ ಸ್ಥಾನ ಆಗುತ್ತೆ. ಮುಖ್ಯವಾಗಿ ನಾನು ಹೇಳ್ಬೇಕು, ಪರಶುರಾಮ ಇಲ್ಲಿ ಕಲ್ಯಾಣಿ ಮುಂದೆ ಯಾಕಿದ್ದಾನೆ ಅಂತಂದ್ರೆ, ಎಷ್ಟೋ ಜನಕ್ಕೆ ತಾಯಿ ಶಾಪ ನಮ್ಮ ಮೇಲೆ ಬಿದ್ದಿದೆ ಅನ್ನೋದ್ರಿಂದ ಕೊರಗಿರುತ್ತೆ. ಮತ್ತೆ ದೊಡ್ಡ ಶಾಪ ಬಿದ್ರೆ ನಾವು ಉದ್ಧಾರ ಆಗ. ಪರಶುರಾಮ ಇಲ್ಲಿ ಕಲ್ಯಾಣಿ ಮುಂದೆ ನೆಲೆಸಿರುವಂತ ಪರಶುರಾಮನ ಪವಾಡದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ತೊಟ್ಲು ಸೇವೆ ಆಗುತ್ತೆ. ತೊಟ್ಲು ಸೇವೆ ಕೆಳಗಡೆ ತೀರ್ಥ ಸ್ಥಾನ ಆಗುತ್ತೆ. ಬರುವಂತ ಭಕ್ತಾದಿಗಳಿಗೆ ಯಾವ ತರ ಎಲ್ಲ ಒಳ್ಳೇದಾಗ್ತದೆ ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ಪರಶುರಾಮನ ಮುಂದೆ ಏನು ತೀರ್ಥ ಸ್ನಾನ ಮಾಡ್ತಾರೆ ಅಂತಂದ್ರೆ, ಬರುವಂತ ಭಕ್ತಾದಿಗಳಿಗೆ ಸಾಕಷ್ಟು ಕಷ್ಟಗಳಿರುತ್ತೆ. ಅದ್ರಲ್ಲೂ ಹಿರಿಯ ಶಾಪ ಅಂತ ಎಷ್ಟೋ ಜನ ಕಾಡ್ತಾ ಇರ್ತಾರೆ. ಅದ್ರ ತಂದೆ ತಾಯಿ ಶಾಪ ಆಗಿರ್ಬೋದು, ಬಗೆಹರಿಸ್ಕೊಳ್ಳೋದಕ್ಕೆ ಇದು ಮುಖ್ಯವಾಗಿ ನಿಮಗೆ ಸಿಕ್ಕಿರುವಂತ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಪರಶುರಾಮನ್ ಮುಂದೆ ನೀವು ತೀರ್ಥ ಸ್ನಾನ ಮಾಡಿದ್ದೆ ಆದ್ರೆ ನಿಮ್ಗೆ ಎಂತಾದೇ ದೋಷ ಇರ್ಬೋದು, ಮತ್ತೆ ಶಾಪ ಇರ್ಬೋದು, ವಿಮೋಚನೆ ಆಗೋದು ಅಂತ ಗ್ಯಾರಂಟಿ. ಪರಶುರಾಮನ ದರ್ಶನ ಮಾಡಿದೀವಿ. ಮತ್ತೆ ಇವಾಗ ಸುಬ್ರಹ್ಮಣ್ಯ ಸ್ವಾಮಿಯ ಪವಾಡದ ಬಗ್ಗೆ ನಾವ್ ಹೇಳ್ತಾ ಇದೀವಿ. ಏನ್ ಮಾಡ್ಬೇಕಂದ್ರೆ ಬನ್ನಿ ನೋಡಿ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರಿಸ್ತಿರೋದು ಸುಬ್ರಹ್ಮಣ್ಯ ಸ್ವಾಮಿ. ಯಾಕಂದ್ರೆ ಇಲ್ಲಿ ಉತ್ತದ ರೂಪದಲ್ಲಿ ನೆಲೆಯಾಗಿದ್ದಾರೆ. ಯಾಕಂದ್ರೆ ಫಸ್ಟ್ ಉತ್ತದಿಂದ ಬಂದು ಇವಾಗ ಮೂರ್ತಿಯಾಗಿ ನಮ್ಗೆ ದರ್ಶನ ಕೊಡ್ತಾ ಇದ್ದಾರೆ. ಇಲ್ಲ ಇಲ್ಲಿಗ್ ಬಂದ್ರೆ ಏನಾಗುತ್ತೆ, ತೀರ್ಥ ಸ್ನಾನ ಮಾಡ್ಕೊಂಡು ಇಲ್ಲಿ ಚರ್ಮ ಕಾಯಿಲೆ ಇರ್ಬೋದು, ನರಳಿ ಇರ್ಬೋದು, ಗುಂಗಿರ್ಬೋದು, ಮತ್ತೆ ಆರೋಗ್ಯ ಸಮಸ್ಯೆ ಇರ್ಬೋದು, ಅಲ್ಲಿ ತೀರ್ಥ ಸ್ನಾನ ಮಾಡ್ಕೊಂಡ್ ಬಂದು ಇಲ್ಲಿ 9 ಪ್ರದಕ್ಷಿಣೆ ಹಾಕಿ ತಿಂಡಿ ಕೊಡುವಂತಹ ಬೆಳ್ಳಿದು ಮುಪ್ಪಳ ಆಗಿರ್ಬೋದು, ಇಲ್ಲಾಂತಂದ್ರೆ ಬಾಡಿ ಯಾವ್ದಾನ ಉಪವಾಸದಲ್ಲಿ ಏನ್ ಸಮಸ್ಯೆ ಇದೆಯೋ ಆ ಸಮಸ್ಯೆಯನ್ನ ಸ್ವಾಮಿ ಹತ್ರ ಕೇಳ್ಕೊಂಡು 9 ಪ್ರದಕ್ಷಿಣೆ ಹಾಕಿ ಅಲ್ಲಿ ಹತ್ರ ಹಾಕಿ ಇಲ್ಲಿ ಕೊಡುವಂತ ಒಂದು ಚಿಟಿಕೆ ಮಣ್ಣನ್ನ, ಅಂದ್ರೆ ಉಸಿದ ಮಣ್ಣನ್ನ ಅದನ್ನ ತಗೊಂಡೋಗಿ ಇಲ್ಲಿ ಸ್ನಾನ ಮಾಡಿದ್ರೆ ನಿಮ್ಗೆ ಎಂತದೇ ಸಮಸ್ಯೆ ಇದ್ರು ಅದು ಪರಿಹಾರ ಆಗುತ್ತೆ. ಇಷ್ಟು ವಾರ ಅಂತ ಬಂದು ಇವರಿಗೆ ಅರ್ಪಣೆ ಮಾಡ್ಬೇಕು, ತೀರ್ಥ ಸ್ನಾನ ಮಾಡ್ಬೇಕು.
ತಾಯಿ ಯಾವ ತರ ಪವಾಡ ಮಾಡ್ತಾ ಇದ್ದಾರೆ ಅಂತ ಭಕ್ತಾದಿಗಳಿಗೆ ಏನೆಲ್ಲ ಒಳ್ಳೇದ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಗಮನಿಸ್ತಾ ಇದ್ದೀನಿ. ತಾಯಿ ಮುಂದೆ ತ್ರಿಶೂಲ ಇದೆ. ಇವ್ರಿಗೆ ಏನೇ ಬೇಡಿಕೆ ಇಟ್ಕೊಂಡು ನಿಂಬೆ ಇಟ್ಕೊಂಡು ಅಮಾವಾಸ್ಯೆ ಇಟ್ಟಿದಾಗ ನಿಮ್ಮ ಬೇಡಿಕೆ ಇಷ್ಟ ಆದ್ರೆ ಈಡೇರುತ್ತೆ ಅನ್ನೋದು ಹಿಂದಿನ ಪದ್ಧತಿ ಇದೆ. ಮತ್ತೆ ಮುಖ್ಯವಾಗಿ ನಾವು ಇನ್ನೊಂದು ಹೇಳೋದು ದೊಡ್ಡಿದೆ, ಎಷ್ಟೋ ಜನಕ್ಕೆ ಪದ್ಧತಿ ಎಲ್ಲವನ್ನ ದರ್ಶನ ಮಾಡ್ಬೇಕಾಗುತ್ತೆ. ಮತ್ತೆ ಜೊತೆಗೆ ಎಷ್ಟೋ ಜನ ಇವಾಗಿನ ಇದ್ರಲ್ಲಿ ಮಾಟ ಮಂತ್ರ ಒಳಗಾಗಿದ್ದಾರೆ. ಅದರಿಂದ ನರಳುತ್ತಿದ್ದಾರೆ. ಯಾವ ತರ ಸಮಸ್ಯೆನ ಬಗೆಹರಿಸ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವುದೇ ರೀತಿಯಾದ ಮಾಟ ಮಂತ್ರ ಆಗಿರ್ಬೋದು, ಏನೇ ಆಗಿರ್ಬೋದು, ಮಾಟ ಮಂತ್ರದಿಂದ ಈ ತರ ಸಮಸ್ಯೆ ಆಗಿದೆ, ನಮ್ಗೆ ಫೋಟೋ ಕಟ್ಟೋಗಿದ್ದಾರೆ, ಇಲ್ಲ ಅಂತಂದ್ರೆ ದಾರಿ ಮಧ್ಯದಲ್ಲಿ ಏನೋ ಮಾಡೋದು ಅನ್ನೋರು ಇಲ್ಲಿ ಬಂದು ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ತಾಯಿಗೆ ಪ್ರದಕ್ಷಿಣೆ ಹಾಕಿ ನಿಂಬೆ ಹಚ್ಚಿದ್ರೆ ನಿಮ್ಮ ಬೇಡಿಕೆ ಇಷ್ಟ ಅಂತ ನಿಜವಾಗ್ಲೂ ಹಿಡಿಯುತ್ತೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ವಂದನ ಜ್ಞಾನ ವೈದ್ಯಾರ್ಥಂ ಸಿದ್ಧಾರ್ಥ ಭಿಕ್ಷಾ ದೇವಿ ಪ್ರಪಾರಣಿ. ಅನ್ನದಾತು ಸುಖಿನ ಬರುವುದು ಅನ್ನೋದು ಬಿಡುವುದು. ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಅನ್ನದಾಸೋಹ ನಡೆಯುತ್ತೆ. ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ 24 ಗಂಟೆಯಲ್ಲಿ ಅನ್ನದಾಸೋಹ. ಅಂದ್ರೆ ಹಿಂದಿನ ದಿನಗಳಲ್ಲಿ ಬರುವಂತ ಭಕ್ತಾದಿಗಳಿಗೆ ಹೆಚ್ಚಾದಂತೆಯೇ ಇಲ್ಲಿ ಅನ್ನದಾಸೋಹ ಸಹ ಪ್ರತಿನಿತ್ಯ ಇದೆ. ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಅಮಾವಾಸ್ಯೆ ಆಗಿರೋದ್ರಿಂದ ಅನ್ನದಾಸೋಹ ಸಹ ನಡೀತಾರೆ. ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ನಂತರ ನಮಸ್ತೆ. ನಾವು ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀವಿ. ನಮಗೆ ಒಂದು ಕಾಲದಲ್ಲಿ ಏನು ಇಲ್ಲ, ಸ್ವಲ್ಪ ಆಸ್ತಿ ಬಿಟ್ರೆ ನಮ್ಗೇನು ಇಲ್ಲ. ತಾಯಿ ದೈವ ಮಾಡ್ತೀನಿ ಊಟ ಬರುತ್ತೆ, ಅದಕ್ಕೋಸ್ಕರ ನಾನು ತಾಯಿನ ಸುಮಾರು ಜನ ಒಳ್ಳೇದಾಗ್ತಾ ಬರ್ತಾ ಇದ್ರು. ಆಮೇಲೆ ಇಲ್ಲಿ ಯಾರೋ ಗಾಡಿ ಹೊತ್ತು ಬಸ್ಸಿಗೆ ಹೋಮ ಮಾಡ್ತಿದ್ವಿ. ನೋಡೋಣ ಅಂತ ಒಂದೆರಡು ಬುಕ್ಕಿ ಮಾಡುತ್ತೆ, ಜನ ಸ್ಟಾರ್ಟ್ ಆದ್ರು. ಈ ಆಮೇಲೆ ನಿಲ್ಸಲ್ಲ ಅಂತಂದ್ರೆ ಅವರೇ ಕೋರ್ಟ್ ಮಾಡ್ತಾ ಇದ್ರು, ಮಾಡಿ ನಮ್ಗೆ ಒಳ್ಳೇದಾಗ್ತಾ ನಾವು ಭಾಗವಹಿಸಿ. ಆದ್ರಿಂದ ಇವಾಗ 3 ವರ್ಷದಿಂದ ಪ್ರತಿ ಅಮಾವಾಸ್ಯೆ ಪ್ರತಿಗಿರೋ ಹೋಮ ಮಾಡಿಸ್ತಾ ಇದ್ದೀವಿ. ಮದುವೆ ಆಯ್ತು ನಮ್ ಕಷ್ಟ ಪರಿಹಾರ ಆಗ್ತಾ ನಮ್ಗೆ ತಾಯಿ ಬಗ್ಗೆ ಅಷ್ಟು ನಂಬಿಕೆ ಇರೋದ್ರಿಂದ ನಮ್ಗೆ ಆನಂದ ಆಗುತ್ತೆ. ಆದ್ರೆ ಉದ್ದೇಶದಿಂದ ನಾವು ಇವತ್ತು ತಾಯಿ ನಮ್ಗಳು ಸೇವೆ ಮಾಡ್ತಾರೆ. ಬರುವಂತ ಭಕ್ತಾದಿಗಳ ಬಯಕೆ ಎಷ್ಟೋ ಜನಕ್ಕೆ ಇಲ್ಲಿ ಸುಮಾರು ಎಷ್ಟೋ ನಾನಾ ರೀತಿ ಸಮಸ್ಯೆಯಿಂದ ಬರ್ತಾ ಇದ್ದಾರೆ. ಸಮಸ್ಯೆಯಿಂದ ಬಗೆಹರಿಸಿದೆ ಹೇಳ್ತಾ ಇದ್ರು. ಕೆಲವ್ರಿಗೆ ಲೇಟ್ ಆಗ್ಬೋದು, ಕೆಲವ್ರಂತೂ ಆಗಿದೆ ಅಂತ ಹೇಳಿ ಅದು ಅದ್ರ ಮೇಲೆ ತಾಯಿ ಮೇಲೆ ನಮ್ಗೆ. ಈಗ ಕ್ಯೂ ನಿಂತ್ಕೊಂಡ್ರೆ ಒಂದೇ ಸತಿ ಎಲ್ಲ ದರ್ಶನ ಮಾಡಕ್ಕಾಗಲ್ಲ. ಒಬ್ಬೊಬ್ರು ಆದ್ಮೇಲೆ ದೈವ ಸಂಕಲ್ಪ ಹೆಂಗಿರ್ತದೋ ಹಾಗಾಗ್ತದೆ. ಭಕ್ತರು ಮಂಗಳವಾರ, ಶುಕ್ರವಾರ ದೈವ ದೀಪ, ಈ ಸಿಂಗೇಣ್ ದೀಪ ಹಚ್ತಾರೆ. ಕೆಲವು ಹೆಣ್ಮಕ್ಳಿಗೆಲ್ಲ ಮದುವೆ ಆಗಿ ಅವ್ರ ಮನೆ ಅವನ ಮನೆ ಸೇರ್ಗಡೆ ಅವಾಗ ಬರ್ತಾರೆ. ಸ್ವಾಮಿ ನಾವು ಇಲ್ಲಿಗೆ ಬಂದ್ಮೇಲೆ ಚೆನ್ನಾಗಿ ಸ್ವಾಮಿ ನಾವು ಒಳ್ಳೆ ಲೈಫ್ ಇದೆ, ಚೆನ್ನಾಗಿದ್ದೀವಿ. ನಮ್ಗೆ ಅದಕ್ಕೆ ಇನ್ನ ಖುಷಿ ಚೆನ್ನಾಗಿ ಯಾವುದೇ ರೀತಿಯಾದ ಆಡಂಬರ ಯಾರಿಗೂ ಇಷ್ಟೇ ಅಷ್ಟೇ ಅಂತ ನಾವು ಬೇಡಿಕೆ ಇಲ್ಲ. ಅವ್ರ ಏನು ಇಲ್ವೋ ಅಮ್ಮನ ಆಡ್ತಾರೆ. ನಾವು ಯಾರಿಗೂ ಮಾಡಿ ಅಂತ ಯಾರು ಹೇಳೋದಿಲ್ಲ. ಅವ್ರ ಶಕ್ತಿ ಇದ್ರೆ ಮಾಡ್ಬೋದು, ಇಲ್ಲ ಬಂದ್ರು ಅಮ್ಮನ ಹಾಕಿರೋದು. ವಿಶೇಷ ದಿನ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ, ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಶುಕ್ರವಾರ, ಪ್ರತಿ ಶುಕ್ರವಾರ ಅಮ್ಮನ ವಿಶೇಷ ಇರ್ತದೆ. ಹುಣ್ಣಿಮೆ ದಿನ ವಿಶೇಷ ಇರ್ತದೆ. ಸಂಕಷ್ಟಮಿ ದಿನ ಅಂತೂ ಇನ್ನು ವಿಶೇಷ. ಎಲ್ರಿಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಒಳ್ಳೇದಾಗುತ್ತೆ. ಅಂಡ್ ಪ್ರತಿ ಅಮಾವಾಸ್ಯೆಗೂ ನಾನು ಇಲ್ಲಿ ಬಂದೇ ಬರ್ತೀನಿ. ಇಲ್ಲಿ ಪೂಜೆ ಮಾಡಿಸ್ತೀವಿ. ಇಲ್ಲಿ ತುಂಬಾ ಚೆನ್ನಾಗ್ ಆಗ್ತಾನೆ. ನಾನ್ ಅನ್ಕೊಂಡ್ರೆಲ್ಲ ಆಗಿದೆ. ನೀವು ಕೂಡ ಬನ್ನಿ, ಒಂದ್ಸಲಿ ದರ್ಶನ ಮಾಡಿ ನಿಮ್ಮ ಅನುಭವ ನೀವು ತಿಳಿಸಿ, ನೀವು ಹೇಗಿರುತ್ತೆ. ಮತ್ತೆ 1 ವರ್ಷದಿಂದ ಪ್ರತಿ ಅಮಾವಾಸ್ಯೆಗೂ ನಾನು ಭಾಗವಹಿಸ್ತಾ ಇದೀನಿ. ಕೆಲವು ಸಲ ಮಿಸ್ ಆಗಿದೆ ಕೆಲ್ಸದ ಪ್ರಯುಕ್ತ, ಆದ್ರೆ ಪ್ರತಿ ಅಮಾವಾಸ್ಯೆಗೂ ಬರ್ತೀನಿ. ಅಲ್ಲಿಗೆ ನಾನು ಮತ್ತೆ ನನ್ನ ಸಾಕ್ರಮ ಎಲ್ಲಾರು ಕುಟುಂಬದವರೆಲ್ಲ ಬರ್ತೀವಿ. ಮಕ್ಳಿಲ್ಲ, ಇವತ್ತು ರಜಾ ಇರೋದ್ರಿಂದ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ನಾನು ಅನ್ಕೊಂಡಿರೋದು ಆಗಿದೆ, ಮತ್ತೇನೋ ಆಗತ್ತೆ ಅನ್ಕೊಂಡಿದ್ದೀನಿ. ತಾಯಿ ಮಹಾತ್ಮೆ ಮಾತ್ರ ತುಂಬಾ ಚೆನ್ನಾಗಿದೆ.
ನಂಬೇಕು, ಪ್ರತಿಯೊಂದು ನಂಬ್ಕೊಂಡ್ ಮಾಡಿದ್ರೆ ಎಲ್ಲಾ ಕೆಲ್ಸಗಳು ಆಗುತ್ತೆ. ನೀವ್ ಒಂದ್ಸರಿ ಬನ್ನಿ ನೋಡಿ. ನಮಸ್ಕಾರ, ನನ್ನ ಹೆಸರು ಜಿತೇಂದ್ರ ಅಂತ. ಇವ್ರು ನಮ್ಮ ಲೀನಾ ಅಂತ. ನಾವು ಆಲ್ಮೋಸ್ಟ್ 2010 ಇಂದ ನಾವು ಯಲ್ಲಮ್ಮ ಮಾತಾ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಮುಂಚಿನ 2 ವರ್ಷದಿಂದ ಈ ಪ್ರತಿಂಗ್ರ ಹೋಮ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ತುಂಬಾ ಪವರ್ಫುಲ್ ಪೂಜೆ ಇದೆ. ತುಂಬಾ ಭಕ್ತರು ಬರ್ತಾ ಇದ್ದಾರೆ. ತುಂಬಾ ಭಕ್ತರು ಎಲ್ಲ ಕಷ್ಟ ದೋಷ ಎಲ್ಲ ನಿವಾರಣೆ ಆಗಿದೆ. ಈಗ ಲೈವ್ ಎಕ್ಸಾಂಪಲ್ಸ್ ಇದೆ. ನಮ್ಮ ಎಕ್ಸಾಂಪಲ್ ನಮ್ ಮಿಸಸ್ಗೆ ಸ್ವಲ್ಪ ಮೆಡಿಕಲ್ ಇಶ್ಯೂ ಆಯ್ತು, ಅದು ಕ್ಲಿಯರ್ ಆಯ್ತು. ಮತ್ತೆ ನಮ್ ಬಿಸ್ನೆಸ್ ಎಲ್ಲ ಒಳ್ಳೆ ನಡೀತಾ ಇದೆ. ತುಂಬಾ ಈ ತರ ತುಂಬಾ ಎಕ್ಸಾಂಪಲ್ಸ್ ನಮ್ಗೆ ಇದೆ. ಸೊ ಐ ವುಡ್ ಡೆಫಿನೆಟ್ಲಿ ರಿಕ್ವೆಸ್ಟ್ ಎವ್ರಿಬಡಿ ಟು ಪ್ಲೀಸ್ ಕಮ್ ಟು ದಿ ರೇಣುಕಾ ಯಲ್ಲಮ್ಮ ಮಾತಾ ಟೆಂಪಲ್. ಇಲ್ಲಿ ಸೋಮಶೆಟ್ಟಿಯಲ್ಲಿ ಬನ್ನಿ, ಆಶೀರ್ವಾದ ತಗೊಳ್ಳಿ, ಅವನಲ್ಲಿ ಪಾರ್ಟಿಸಿಪೇಟ್ ಮಾಡಿ.